ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಡಿಲಿವರಿಗೆ ಇನ್ನೆರಡು ದಿನ ಮುಂಚೆ ಇದೆ. ಇಡೀ ಡೇಟ್ ಇನ್ನೇನು ಬಂದ್ಬಿಡ್ತಪ್ಪ, ನನಗೆ ಡಿಲಿವರಿ ಟೈಮ್ ಬಂದ್ಬಿಡ್ತು ಅಂದಾಗ ಏನೇನೆಲ್ಲ ಸಿಮ್ಟಮ್ಸ್ ನಿಮಗೆ ಮನೆಯಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಮಾಡಿ, ಇನ್ನಷ್ಟು ಜನರಿಗೆ ನನ್ನ ವಿಡಿಯೋ ಹೋಗಿ ತಲುಪುತ್ತೆ. ಹಾಗೆ ಹಿಂದಿನ ವಿಡಿಯೋದಲ್ಲಿ 1 ರಿಂದ 40 ವಾರ ಒಳಗೆ ನಿಮ್ಮ ಮಗು ಹೊಟ್ಟೆಯಲ್ಲಿ ಏನೇನೆಲ್ಲ ಮಾಡ್ತಾ ಇರುತ್ತೆ ಅಂತ ಪೂರ್ತಿಯಾಗಿ ವಿಡಿಯೋನ ಮಾಡಿ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ಅದನ್ನು ಕೂಡ ಒಂದು ಸರಿ ಹೋಗಿ ಚೆಕ್ ಮಾಡಿಬಿಡಿ. ಸೊ ಡಿಲಿವರಿಗಿಂತ ನಮಗೆ 2 ದಿನ ಮುಂಚೆ ಏನೇನು ಕಾಣಲಿಕ್ಕೆ ಸಿಗುತ್ತೆ ಅಂದರೆ, ನಮ್ಮ ಬೆನ್ನಿನ ಭಾಗದಲ್ಲಿ ಬೆನ್ನ ಕೆಳಗಡೆ ಜಾಸ್ತಿ ನೋವು, ಪ್ರೆಷರ್ ಜಾಸ್ತಿ ಆಗಿ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಇನ್ನೂ 2 ದಿನ ಇದೆ, 3 ದಿನ ಇದೆ, ಡಾಕ್ಟ್ರು ಡೇಟ್ ಕೊಟ್ಟಿದ್ದಾರೆ. ಸೊ ಆವಾಗನೇ ನಮಗೆ ಕಾಣಿಸ್ಕೊಳ್ಳುತ್ತೆ ಏನು ಅಂತಂದರೆ, ಬೆನ್ನು ನೋವು ಜಾಸ್ತಿ ಬರ್ತಾ ಇರುತ್ತೆ. ಬೆನ್ನಿನ ಕೆಳಗಡೆ ಪ್ರೆಷರ್ ಹಾಕಿದಾಗಿರುತ್ತೆ, ಏನೋ ಒಂಥರ ನಮಗೆ ನಡೆಯೋದಕ್ಕೆ ಡಿಸ್ಕಂಫರ್ಟ್ ಆಗಿರುತ್ತೆ. ಸೊ ಇದು ಒಂದು ಮೇಯ್ನಾಗಿ ಸಿಮ್ಟಮ್ಸ್ ಅಂತ ಹೇಳ್ಬೋದು. ಇನ್ನೊಂದು ಏನು ಅಂತಂದರೆ, ಕಾಲು ನೋವು ಜಾಸ್ತಿ ಆಗ್ತಾ ಇರುತ್ತೆ. ಡಿಲಿವರಿ ಟೈಮ್ ಹತ್ರ ಬಂದಾಗೆಲ್ಲ ನಮಗೆ ಕಾಲು ನೋವು ಜಾಸ್ತಿ ಆಗಿರುತ್ತೆ. ಇದು ಒಂದು. ಇನ್ನೊಂದು ಏನು ಅಂತಂದರೆ, ನಮಗೆ ವೆಜೈನಲ್ ಪಾರ್ಟಲ್ಲಿ ತುಂಬ ಡಿಸ್ಕಂಫರ್ಟ್ ಇರುತ್ತೆ. ಏನೋ ನೋವು ಬಂದಾಗೆ ಆಗ್ತಾ ಇರುತ್ತೆ. ಯಾಕಂದರೆ ಮಗುವಿನ ತಲೆ ಬಂದುಬಿಟ್ಟು ಫಿಕ್ಸ್ ಆಗಿರುತ್ತೆ. ನಮ್ಮ ಪೆಲ್ವಿಕ್ ಬೋನ್ಗೆ ಮಗುವಿನ ತಲೆ ಬಂದುಬಿಟ್ಟು ಫಿಕ್ಸ್ ಆಗಿರೋದ್ರಿಂದ, ಡಿಲಿವರಿ ಹತ್ತಿರ ಇರೋದ್ರಿಂದ ನಮ್ಮ ವೆಜೈನಲ್ ಪಾರ್ಟ್ ಪೂರ್ತಿಯಾಗಿ ನೋವು ಬರ್ತಾ ಇರುತ್ತೆ. ಬಂದು ನೋವು ಬಂದು ಹೋಗ್ತಾ ಇರುತ್ತೆ. ಸೊ ಇದು ಒಂದು. ಹಾಗೆ ನೈಟು ನಿದ್ದೆ ಕೂಡ ನಿಮಗೆ ಚೆನ್ನಾಗಿ ಆಗ್ತಾ ಇರೋದಿಲ್ಲ. ಏನೋ ಒಂದು ಭಯ ಅನ್ನಿಸ್ತಾ ಇರುತ್ತೆ. ಮತ್ತು ಏನು ಅಂತಂದರೆ, ಜಾಸ್ತಿ ನಿಮಗೆ ಎದೆಯಲ್ಲಿ ಉಳ್ಚಿಟ್ಟಾಗ ಆಗೋದು, ಮತ್ತು ಹೊಟ್ಟೆ ಉಬ್ಬರ ಆಗೋದು, ಹೊಟ್ಟೆ ನೋವು ಬರೋದು, ಹೊಟ್ಟೆ ಆ ಕಡೆ ಈ ಕಡೆ, ಮಗು ಜಾಸ್ತಿ ಕಿಕ್ ಮಾಡ್ತಾ ಇರುತ್ತೆ. ಈ ಟೈಮಲ್ಲಿ ಫುಲ್ಲಾಗಿ ಮಗು ಸ್ಟ್ರಾಂಗ್ ಆಗಿ ಡೆವಲಪ್ ಆಗಿರುತ್ತೆ. ಸೊ ಹಾಗಾಗಿ ಹೊಟ್ಟೆ ನೋವು ಕೂಡ ಇನ್ನೊಂದು ಏನು ಅಂತಂದರೆ, ಯೂರಿನ್ ಥ್ರಸ್ಟ್ ಅಂತ ಹೇಳ್ತೀವಿ. ಅಂತಂದರೆ ಯೂರಿನ್ ನಮಗೆ ಹಿಡಿದಿಟ್ಕೊಳ್ಳೋಂಥ ಕೆಪಾಸಿಟಿ ಇರೋದಿಲ್ಲ ಜಾಸ್ತಿ. ಬರೀ ನಾವು ರೆಸ್ಟಿಗೆ ಹೋಗಬೇಕು ಅನ್ನಿಸ್ತಾ ಇರುತ್ತೆ. ಹಾಗೆ ಮಲಬದ್ಧತೆ ಇದ್ದವ್ರಿಗೂ ಕೂಡ ಸ್ವಲ್ಪ ಮೋಷನ್ ಪಾಸ್ ಮಾಡೋದಕ್ಕೂ ಕೂಡ ಡಿಸ್ಕಂಫರ್ಟ್ ಆಗುತ್ತೆ. ಯಾಕಂದರೆ ಈ ಟೈಮಲ್ಲಿ ನಿಮಗೆ ಮಗುವಿನ ತಲೆ ಬಂದುಬಿಟ್ಟು ಕೆಳಗಡೆ ಇರೋದ್ರಿಂದ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ತಾ ಇರುತ್ತೆ. ಇದು ಒಂದು ಮೇನ್ ಲಕ್ಷಣನಂತೆ ಕಾಣ್ಬೋದು. ಸೊ ನೀವು ಯಾವಾಗ ಇದೆಲ್ಲ ನಾರ್ಮಲ್ಲು. ಸೊ ಇದು ನಾರ್ಮಲ್ಲು. ಯಾವಾಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ನಾರ್ಮಲ್ ಡಿಲಿವರಿ ಆಗುತ್ತೆ ಅಂತ ಹೇಳಿದಾರಾ, ಇಲ್ವಾ ಸಿಸೇರಿಯನ್ ಸೆಕ್ಷನ್ ಆಗುತ್ತೆ ಅಂತ ಹೇಳಿದಾರಾ, ಇಲ್ಲ ನಿಮಗೆ ಏನಾದರೂ ನೋವು ಬರದೇ ಇರೋ ಥರ ಏನಾದರೂ ಇಂಜೆಕ್ಷನ್ ಮಾಡಿ ಏನು ನಿಮಗೆ ಡಾಕ್ಟ್ರು ಹೇಳಿರ್ತಾರೆ ನೋಡಿ, ಅದನ್ನು ನೀವು ಕಂಪಲ್ಸರಿಯಾಗಿ ಪಾಲಿಸಬೇಕು. ಸೊ ಮನೆಯಲ್ಲಿ ನಾರ್ಮಲ್ ಆಗುತ್ತೆ ಅಂತ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ಇನ್ನೊಂದು, ನೀವು ವಾರ್ನಿಂಗ್ ಸೈನ್ಸ್ನ ಏನೇನೆಲ್ಲ ನೆನಪಿಟ್ಕೋಬೇಕು ಅಂತಂದರೆ, ನಿಮಗೆ ಇನ್ನೂ 2 ದಿನ ನಾರ್ಮಲ್ ಡಿಲಿವರಿ ಐತೆ ಅಂದಾಗ ಮುಂಚೆನೇ ನಿಮ್ಗೆ ಏನಾದರೂ ಜಾಸ್ತಿ ವೆಜೈನಲ್ ಬ್ಲೀಡಿಂಗ್ ಆಗ್ತಾ ಇತ್ತು ಅಂತಂದರೆ ಸಡನ್ನಾಗಿ ನೀವು ಡಾಕ್ಟ್ರ್ ಹತ್ರ ಹೋಗಬೇಕು. ಇನ್ನೊಂದು, ಬ್ಲೀಡಿಂಗ್ ಆಯಿತು. ಇನ್ನೊಂದು ಏನಂದರೆ, ನೀರು ಹೋಗ್ತಾ ಇರುತ್ತೆ ವೆಜೈನಲ್ ಮುಖಾಂತರ. ಅಂದರೆ ನಮ್ಮದು ಅಮ್ನಿಯೋಟಿಕ್ ಫ್ಲೂಯಿಡ್ ಲೀಕ್ ಆಗ್ತಾ ಇರುತ್ತೆ. ನಮಗೆ ಡಿಲಿವರಿ ಟೈಮಲ್ಲಿ ನೀವು ಏನು ಅಂತಂದರೆ ತುಂಬ ಹುಷಾರಾಗಿರಬೇಕು. ನಮಗೆ ಅಮ್ನಿಯೋಟಿಕ್ ಫ್ಲೂಯಿಡ್ ಲೀಕ್ ಆಯಿತು ಅಂತಂದರೆ ಮಗುವಿಗೆ ಒಳಗಡೆ ತುಂಬ ತೊಂದರೆಗಳಾಗುತ್ತೆ, ಉಸಿರಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಆವಾಗವಾಗ ಚೆಕ್ ಮಾಡ್ಕೊತಾನೆ ಇರಬೇಕು. ಡಿಲಿವರಿ ಹತ್ತಿರ ಬಂದಾಗ ಇವನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು, ಜಾಸ್ತಿ ಹೊಟ್ಟೆ ನೋವು ಇತ್ತು ಅಂದರೂ ಕೂಡ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಅಂದರೆ ಹೊಟ್ಟೆ ನೋವು ಯಾವ ಥರ ಅಂತಂದರೆ, ನಿಮಗೆ ಕಾಂಟ್ರಾಕ್ಷನ್ನು ಬಂದು ಹೋಗ್ತಾ ಇದ್ದರೆ ಅದು ನಾರ್ಮಲ್. 1 ಸೆಕೆಂಡಿಗೆ 10 ನಿಮಿಷಕ್ಕೆ ಒಂದು ಸರಿ ನೋವು ಬಂದು ಹೋಗ್ತಾ ಇದ್ದರೆ ಅದು ಕೂಡ ನಾರ್ಮಲ್ಲೇ. ಸ್ವಲ್ಪ ಜಾಸ್ತಿ ಹೊತ್ತು ನೋವಿತ್ತು, ಹಾಗೆ ಬೆನ್ನಲ್ಲಿ ನಮ್ಗೆ ಬೆನ್ನು ನೋವು ತಡ್ಕೊಳಕ್ಕೆ ಆಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ, ನಡೆಯೋದಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಸೊ ಆ ಥರ ಏನಾದರೂ ಜಾಸ್ತಿ ನೋವು ಇತ್ತು ಅಂದರೂ ಕೂಡ ನೀವು ಹಾಸ್ಪಿಟ್ಲಿಗೆ ಕನ್ಸಲ್ಟ್ ಮಾಡಬೇಕು ಡಾಕ್ಟ್ರನ್ನ. ಹಾಗೆ ಮನೆಯಲ್ಲಿ ದಯವಿಟ್ಟು ಹೇಳ್ತೀನಿ, ಡಿಲಿವರಿ ಸಮೀಪ ಬಂದಾಗ ಮನೆಯಲ್ಲಿ ಯಾರೂ ಕೂತ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮಗೆ ನಾರ್ಮಲ್ ಇತ್ತು, ನಾರ್ಮಲ್ ಆಗಿ ಚೆನ್ನಾಗಿದ್ದೀನಿ ಅಂದರೆ ಇನ್ನೂ ಇಡೀ ಡೇಟ್ ಹತ್ರನೂ ನೀವು ಕಾಯ್ಬೋದು. ಆದರೆ ನಾನು ಏನು ಹೇಳಿದ್ನಲ್ಲ, ಬ್ಲೀಡಿಂಗು, ಅಮ್ನಿಯೋಟಿಕ್ ಫ್ಲೂಯಿಡ್ ಲೀಕೇಜು ಇದೇನಾದರೂ ಇತ್ತು ಅಂದರೆ ಸುಮ್ಮನೆ ಅದೇನು ಬಿಡು ಅಂತ ಬಿಡಕ್ಕೆ ಹೋಗ್ಬೇಡಿ. ಆವಾಗವಾಗ ಚೆಕ್ ಮಾಡಿಕೊಂಡು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ತುಂಬ ಮುಖ್ಯ. ಯಾಕಂದರೆ ಈ ಟೈಮಲ್ಲಿ ನಿಮ್ಮ ಮಗು ಫುಲ್ಲಿ ಡೆವಲಪ್ ಆಗಿರೋದ್ರಿಂದ ಯಾವಾಗ ಡಿಲಿವರಿ ಆಗುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಿಯರೆಸ್ಟ್ ಹಾಸ್ಪಿಟ್ಲ್ ಯಾವುದಿರುತ್ತೆ ನೋಡಿ, ಅಲ್ಲಿ ಹೋಗಿ ನೀವು ಚೆಕ್ನ ಮಾಡಿಸ್ಕೋಬೋದು. ಸೊ ಹೊಟ್ಟೆ ನೋವು ಪೇನ್ ಯಾವ ಥರ ಇರುತ್ತೆ ನಿಮಗೆ ಡಿಲಿವರಿ ಸಮೀಪ ಬಂದಾಗ ಅಂತಂದರೆ, 10 ನಿಮಿಷಕ್ಕೊಂದ್ಸರಿ ನೋವು ಬಂದು ಹೋಗ್ತಾ ಇರುತ್ತೆ. 10 ನಿಮಿಷ ಆ ನೋವು ಏನು ಸ್ವಲ್ಪ ಪಿನ್ ತೊಗೊಂಡು ಚುಚ್ಚಿದಾಗಿರುತ್ತಲ್ಲ, ಆ ಥರ ನೋವು ಇರುತ್ತೆ. ಅದೇನು ನಾರ್ಮಲ್, ಅದಕ್ಕೇನು ಹೆದರಬೇಕಾಗುವಂಥ ಅವಶ್ಯಕತೆ ಇಲ್ಲ. ಆ ಥರ ಏನಾದ್ರು ನೋವು ಬಂತಂದರೆ ಇನ್ನೊಂದು 2 ದಿನದಲ್ಲಿ ನಮಗೆ ಡಿಲಿವರಿ ಆಗುತ್ತೆ ಅಂತ ಅರ್ಥ. ಸೊ ಮನೇಲಿ ಇದನ್ನ ಚೆಕ್ ಮಾಡ್ಕೊಳ್ಳಿ.
ಹಾಗೆ ನಿಮಗೆ ನಡೆಯುವಾಗ ಸ್ವಲ್ಪ ಕೂತ್ಕೊಳ್ಳುವಾಗ ಆ ವೆಜನ ಪಾರ್ಟ್ ಬಂದು ಪ್ರೆಷರ್ ಹಾಕಿದಾಗ ಅಲ್ಲಿ ಕೂಡ ನಿಮಗೆ ಮಲಬದ್ಧತೆ ಅಂತ ಹೇಳಿದ್ನಲ್ಲ ಆವಾಗ ಜಾಸ್ತಿ ಆಗುತ್ತೆ. ನೀವು ಪದೇ ಮೋಷನ್ ಮಾಡಬೇಕು ಅಂತ ಅನಿಸುತ್ತೆ, ಪದೇ ಯೂರಿನ್ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಅದು ಬೇಬಿ ಬಂದು ಪ್ರೆಷರ್ ಆಗ್ತಾ ಇರುತ್ತೆ ಡಿಲಿವರಿ ಟೈಮ್ ಇನ್ನು 2 ದಿನ ಮುಂಚೆ ಇದ್ದಾಗ. ಈ ಟೈಮಲ್ಲಿ ನೀವೇನು ಮಾಡಬೇಕು ಅಂದರೆ ಚೆನ್ನಾಗಿ ಊಟ ಮಾಡಬೇಕು. ಯಾಕಂದರೆ ನಿಮಗೆ ಡಿಲಿವರಿ ಟೈಮಲ್ಲಿ ಶಕ್ತಿ ಬರಬೇಕು ಅಂದರೆ ಚೆನ್ನಾಗಿ ಊಟ ಮಾಡಿ, ಹಾಗೆ ಚೆನ್ನಾಗಿ ನೀರನ್ನ ಕುಡಿಬೇಕು. ನೀರು ಕುಡಿಯೋದ್ರಿಂದ ನಿಮ್ಮ ಅಮ್ನಿಯೋಟಿಕ್ ಫ್ಲೂಯಿಡ್ ಕೂಡ ಸಮ ಪ್ರಮಾಣದಲ್ಲಿರುತ್ತೆ, ಹೆಚ್ಚೂ ಆಗೋದಿಲ್ಲ ಕಡಿಮೆನೂ ಆಗೋದಿಲ್ಲ. ಚೆನ್ನಾಗಿ ನೀರನ್ನು ಕುಡೀರಿ. ಸೊಪ್ಪಿನ ಪಲ್ಯ ಆದಷ್ಟು ಪಾಲಕನ್ನ ತಿನ್ನೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇದನ್ನು ಐರನ್ ಜಾಸ್ತಿ ಇರೋದ್ರಿಂದ ಬ್ಲಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ನಾರ್ಮಲ್ ಡಿಲಿವರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದು ಪಾಲಕ್ ತಿನ್ನೋದ್ರಿಂದ. ಸ್ವಲ್ಪ ತುಪ್ಪನ ತಿನ್ನಿ. ಡಿಲಿವರಿ 2 ದಿನ 3 ದಿನ ಮುಂಚೆ ಇದ್ದಾಗ ಸ್ಮೂತ್ ಡಿಲಿವರಿ ಕೂಡ ಆಗುತ್ತೆ, ನಾರ್ಮಲ್ ಡಿಲಿವರಿ ಆಗುತ್ತೆ. ಮತ್ತು ಊಟದಲ್ಲಿ ನೀವು ಕಾಳುಗಳು ಮತ್ತು ಮೆಂತ್ಯ ಸೊಪ್ಪು ಈ ಥರ ತಿಂತಾ ಬಂದರೆ ನಿಮ್ಮ ಹಾರ್ಮೋನ್ಸ್ ಲೆವೆಲ್ಸ್ ಕೂಡ ನಾರ್ಮಲ್ ಆಗಿ ಇರುತ್ತೆ. ಆದಷ್ಟು ನಾರ್ಮಲ್ ಡಿಲಿವರಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಒಂದು ಸ್ವಲ್ಪ ವಾಕಿಂಗ್ ಮಾಡ್ತಾಯಿರಿ. ಹಾಗೆ ನಾನು ಎಕ್ಸಸೈಸ್ನ ಹೇಳ್ಕೊಟ್ಟಿದ್ದೀನಿ, ನಾನು ವಿಡಿಯೋದಲ್ಲಿ ಹೋಗಿ ಚೆಕ್ ಮಾಡಿ. ಪ್ರೆಗ್ನೆನ್ಸಿ ನಾರ್ಮಲ್ ಡಿಲಿವರಿಗೆ ಏನೇನೆಲ್ಲ ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಆ ಎಕ್ಸಸೈಸ್ನ ಮಾಡಿ ಆರಾಮಾಗಿ ನಿಮಗೆ ನಾರ್ಮಲ್ ಡಿಲಿವರಿ ಆಗುತ್ತೆ. ಯಾವುದೇ ಥರ ಏನು ಭಯ ಪಟ್ಕೊಳೋ ಅಂಥ ಅವಶ್ಯಕತೆ ಇರೋದಿಲ್ಲ. ಹಾಗೆ ಏನು ಅಂತಂದರೆ ಬ್ರೀತಿಂಗ್ ಎಕ್ಸಸೈಸ್ನ ಮಾಡಿ ಚೆನ್ನಾಗಿ ಹೋಲ್ಡಿಂಗ್ ಕೆಪಾಸಿಟಿ ಕೂಡ ಬರುತ್ತೆ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ. ಅದನ್ನ ಮಾಡಿದರೆ ನಿಮಗೆ ನಾರ್ಮಲ್ ಡಿಲಿವರಿ ಆರಾಮಾಗಿ ಆಗುತ್ತೆ. ಸೊ ಇಷ್ಟು ನಿಮಗೆ ನೆನಪಲ್ಲಿ ಇಟ್ಕೋಬೇಕು. ಇನ್ನು 2 ದಿನ ನಿಮಗೆ ಡಿಲಿವರಿ ಐತೆ ಅಂದಾಗ ನೀವೇನೇನೆಲ್ಲ ನೀವು ಮನೇಲಿ ಚೆಕ್ ಮಾಡ್ಕೋಬೇಕು. ನನಗೆ ಏನಾಗುತ್ತೇನೋ ಅಂತ ಭಯ ಪಟ್ಕೊಳ್ಳೋಕೆ ಹೋಗ್ಬಿಡಿ, ಏನೂ ಆಗೋದಿಲ್ಲ. ದೇವ್ರು ಕೊಟ್ಟಿರ್ತಾನಂದರೆ ಹೊರಗಡೆ ತರೋದು ಅವನ ಜವಾಬ್ದಾರಿನೇ ಆಗಿರುತ್ತೆ. ಸೊ ಯಾರು ಕೂಡ ನೀವು ಭಯ ಪಟ್ಕೊಳ್ಳೋದು ಬೇಡ. ಸೊ ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.